ಅರ್ಚನಮ್ಮನ್ ಫೋನ್ ಬಂದಿದೆ, ಮಾತಾಡಿ ಲೈನಲ್ಲಿ ಅವ್ರೆ. ಫೋನ್ ರಿಸೀವ್ ಮಾಡೋದಕ್ಕೆ ಯಾರು ಹೇಳಿದ್ದು ನಿಮ್ಗೆ? ಯಾರು ಹೇಳಿದ್ದು ಅಂದ್ರೆ ಫೋನ್ ಬರ್ತಾಯ್ತು ಮಾಡ್ದೆ. ಸ್ನಾನಕ್ಕೆ ಹೋಗಿದ್ದೀನಿ ಅಂತ ಹೇಳ್ಬಿಡಿ. ಸ್ನಾನಕ್ಕೆ ಹೋಗಿದ್ದೀರಾ? ಹೌದಾ? ಅಮ್ಮ ಹೇಳಿ ರತ್ನಮ್ಮ. ಅವರು ಸ್ನಾನಕ್ಕೆ ಹೋಗಿದ್ದಾರೆ ಕಣಮ್ಮ, ಬಾತ್ರೂಮ್ ಒಳಗಡೆ ಇದ್ದಾರೆ, ಆಮೇಲೆ ಮಾತಾಡ್ತೀನಿ ಅಂದ್ರು. ಹೌದಾ? ಸಾಧನ ಅಕ್ಕ ಬಾತ್ರೂಮ್ ಅಲ್ಲಿದ್ದಾರಾ? ಹೌದು ಕಣಮ್ಮ. ಓ, ಹಾಗಾದ್ರೆ ನೀವು ಬಾತ್ರೂಮ್ ಒಳಗಡೆ ಇರೋರ್ನ ಕೇಳಿದ್ರಿ, ಅದು ಅಷ್ಟು ನಿಧಾನವಾಗಿ. ಅಮ್ಮ ನೀವ್ ಅವ್ರ ಹತ್ರನೇ ಮಾತಾಡಿ ಅಮ್ಮ, ನನ್ನನ್ನು ರುಬೇಡಿ ನೀವು. ಫೋನ್ ಮಾಡಿದ್ರು ಮಾತಾಡ್ಲಿಲ್ಲ ಅಂದ್ರೆ ಕೋಪ ಬಂದಿದೆ ಅವ್ರಿಗೆ. ಇರ್ಲಿ, ಫೋನೇ ರಿಸೀವ್ ಮಾಡದೇ ಇರೋರು ನನ್ನ ಮನೆ ಹತ್ರ ಹೋದ್ರೆ ಮಾತಾಡಿಸ್ತಾರಾ? ಓಕೆ, ಲೆಟ್ಸ್ ಸಿ ಏನಾಗುತ್ತೆ ನೋಡೋಣ. ಏನಮ್ಮ ಇದು? ಆ ಹುಡ್ಗಿ ಯಾರಿಗಾದ್ರೂ ಅನ್ಯಾಯ ಮಾಡಿದಾಳ, ಮೋಸ ಮಾಡಿದಾಳ? ಅಲ್ಲಮ್ಮ, ನೀವಿಬ್ರು ಒಡ ಹುಟ್ಟದವ್ರ ತರ ಬಾಳ ಅನ್ಯೋನ್ಯವಾಗಿದ್ರಲ್ಲಮ್ಮ, ಏನಾಯ್ತಂತದ್ ನಿಮ್ಗೆ? ನಿಮಗೆ ಗೊತ್ತಿಲ್ಲ ರತ್ನಮ್ಮ, ಸುಶಾಂತ್ ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಒದ್ದಾಡಿದಾನೆ. ಊಟ ಸರಿಯಾಗಿ ಮಾಡ್ತಾ ಇಲ್ಲ. ಬೆಳಗ್ಗೆ ಅವ್ನು ಬಂದಾಗ ನೀವೇ ನೋಡಿದ್ರಲ್ಲ, ತಿಂಡಿ ತಿಂದೆ ಹಾಗೆ ಎದ್ದೋಗ್ಬಿಟ್ಟ. ಸರಿ, ಅವರಿಬ್ರು ಮಧ್ಯೆ ಏನೋ ಆಗಿದೆ, ಸಣ್ಣ ಪುಟ್ಟ ಅಸಮಾಧಾನ ಸರಿ ಮಾಡೋಣ ಅಂತ ನಾನು ಅರ್ಚನನ್ ಹುಡ್ಕೊಂಡು ಅವ್ರ ಮನೆಗೆ ಹೋದೆ. ಅವಳು ಹೇಗ್ ಮಾತಾಡಿದ್ಲು ಗೊತ್ತಾ? ನಾನು ಏನ್ ಹೇಳಿ ಈಗ? ಏನ್ ಹೇಳಿ? ನಿಮ್ಗೆ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಪದೇ ಪದೇ ಫೋರ್ಸ್ ಮಾಡ್ಬೇಡಿ ಈ ತರ. ಎಲ್ರು ನಿಮ್ ಮೂಗಿನ ನೆರೆಗ್ ಮಾತಾಡಿ. ನನ್ನ ಬಗ್ಗೆ ಮಾತ್ರ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಇಲ್ಲಿ. ನನಗೂ ಮನಸ್ಸಿದೆ. ಒಂಥರ ಮಾತಾಡದ್ಲು ಮುಖಕ್ಕೆ ಹೊಡೆದಂಗೆ. ಸುಮ್ನೆ ಇರಿಮ್ಮ, ನೀವು ಬೇರೆ. ಅಚ್ಚು ಅಮ್ಮ ಹಂಗೆಲ್ಲ ಮಾತಾಡಕ್ ಸಾಧ್ಯನೇ ಇಲ್ಲ ಕಣಮ್ಮ. ಅದು ನನಗೂ ಗೊತ್ತು, ಆದ್ರೆ ಇವತ್ತು ಮಾತಾಡದ್ಲಲ್ಲ ಅವಳು, ಅದೇ ಒಂದ್ ವೇಳೆ ಸುಕೃತ ಮಾತಾಡಿದಿದ್ರೆ ನಾನು ನಿಜವಾಗ್ಲೂ ಕೇರ್ ಮಾಡ್ತಾ ಇರ್ಲಿಲ್ಲ ರತಮ್ಮ, ಯಾಕಂದ್ರೆ ಅವಳ ಕ್ಯಾರೆಕ್ಟರೇ ಅದು. ಆದ್ರೆ ಅರ್ಚನಾ ಈ ರೀತಿ ಮಾತಾಡ್ತಾಳೆ ಅಂದ್ರೆ ಏನ್ ಅರ್ಥ? ಇದು ಅರ್ಥ ಅಲ್ಲ ಕಣಮ್ಮ, ಅಪಾರ್ಥ. ಇದು ನಿಂಗೆ ಬಿಟ್ರೆ ಅನರ್ಥ ಆಗೋಗ್ಬಿಡುತ್ತೆ ನೋಡಿ. ಏನೂ ಆಗಲ್ಲ ರತಮ್ಮ. ಅರ್ಚನಾ ಇಲ್ಲಿಂದ ಹೋಗಿರೋದು ಅವ್ರ ಅಣ್ಣ ಹೇಳಿದ್ದಾರೆ ಅಂತ ಅಲ್ಲ, ಅವಳೇ ಬೇಕು ಅಂತ ಅವಳ ಅಣ್ಣನ ಹತ್ರ ಏನೋ ಹೇಳಿ ಇಲ್ಲಿಂದ ಹೋಗಲ್ ಕೂತಿದ್ದಾಳೆ. ಅಲ್ಲ, ಇದ್ದಕ್ಕಿದ್ದಂಗೆ ಅವಳಿಗೆ ಸುಶಾಂತ್ನ ಕಂಡ್ರೆ ಯಾಕೆ ಆಗ್ತಾ ಇಲ್ಲ? ಅದ್ಯಾರಿಗೂ ಗೊತ್ತೇ ಆಗ್ತಿಲ್ವಲ್ಲ. ಅಲ್ಲ, ನೀವೇ ಹೇಳಿ ರತ್ನಮ್ಮ, ಯಾರಾದ್ರೂ ಮಗುಗ್ ತಾಯಿಯಾಗಿರ್ಬೇಕು ಅಂತ ಮದ್ವೆ ಆಗ್ತಾರ? ಹಂಗಿದ್ದಿದ್ರೆ ಮಗುನ ದತ್ತು ತಗೋಬೋದಾಗಿತ್ತಲ್ಲ ಅವರು. ಈಗ ನೋಡಿ, ಅವಳು ಸಂತೋಷವಾಗಿಲ್ಲ, ಪಾಪ ಇಲ್ಲಿ ಸುಶಾಂತ್ ಸಂತೋಷವಾಗಿಲ್ಲ. ಎರಡೂ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ. ಅವಳು ಬುದ್ಧಿವಂತೆ ತಾನೆ, ಎಲ್ಲ ತಿಳ್ಕೊಂಡವಳು ತಾನೆ, ಈ ತರ ಮಾಡ್ಬೋದ ಅವಳು? ಅಮ್ಮ, ಸುಶಾಂತ್ ಅಪ್ಪನ ಮೇಲಿರೋ ಕೋಪ ಇದಕ್ಕೆ ಕಾರಣ ಅನ್ಸುತ್ತೆ. ಆ ಥರ ಏನೋ ಇದ್ದೇ ಇರ್ಬೇಕು ಕಣಮ್ಮ. ಅದೇನು ಅಂತ ನಾವು ತಿಳ್ಕೊಬೇಕಲ್ವಾ? ಸರಿ, ಹೆಂಗ್ ತಿಳ್ಕೊಳ್ಳೋದು? ಅಲ್ಲ, ನಾನೇ ಅವಳ ಹತ್ರ ಹೋಗಿ ಕೇಳ್ದೆ ತಾನೆ. ಏನಾದ್ರೂ ಸಮಸ್ಯೆ ಇದ್ರೆ ಅವಳು ನನ್ನ ಹತ್ರ ಹೇಳ್ಕೋಬೇಕು ತಾನೆ. ಅಲ್ಲ, ನನ್ನ ಕೈಯಲ್ಲಿ ಸರಿ ಮಾಡಕ್ಕಾಗಿದ್ರೆ ನಾನು ಸರಿ ಮಾಡ್ತಿದ್ನಲ್ಲ. ಈಗ ಸುಶಾಂತ್ ನನ್ನ ಮೈದುನ, ಪಾಪ ನನ್ನ ಹತ್ರ ಒಂದು ಸಂಕಟನೆಲ್ಲ ಹೇಳ್ಕೊಂಡಲ್ಲ ರತ್ನಮ್ಮ. ಅದನ್ನ ಸರಿ ಮಾಡೋದಿಕ್ ತಾನೆ ನಾನು ಅಲ್ಲಿ ಹೋಗಿದ್ದು. ಅವಳು ಹೇಳಿದ್ದಿದ್ರೆ ಸರಿಯಾಗೋಗಿರೋದು. ನೋಡಿ, ನಮ್ಮ ಹತ್ರ 1000 ಒಳ್ಳೆ ಗುಣಗಳಿದ್ರು ಒಂದು ಕೆಟ್ಟ ಕೆಲಸ ಅದನ್ನೆಲ್ಲ ಹಾಳು ಮಾಡ್ಬಿಡುತ್ತೆ. ಆ ಥರ ಅಚ್ಚುಮ್ಮ ವಿಷಯದಲ್ಲೂ ನನಗೆ ತುಂಬಾ ಬೇಜಾರಾಗೋಯ್ತು. ನೀವು ಹೇಳಿದ್ದನ್ನ ಕೇಳಿಸ್ಕೊಂಡ್ರೆ ನೀವು ಮಾಡಿದ್ದು ಸರಿ ಅನ್ಸುತ್ತೆ. ಫೋನ್ ಮಾಡಿದಾಗ ನೀವು ಮಾತಾಡ್ಬೇಕಿತ್ತು ತಾನೇ, ಈಗ ನೀವು ಮಾಡಿದ ತಪ್ಪಲ್ವಾ? ಏನ್ ತಪ್ಪು? ಅವಳ ಹತ್ರ ಮಾತಾಡಿ ಏನ್ ಪ್ರಯೋಜನ ಇದೆ ನನ್ಗೆ?
ನೇರವಾಗಿ ಹೋದಾಗ ಮುಖಕ್ಕೆ ಹೊಡೆದಂಗ್ ಮಾತಾಡಿದ್ಲು.